ಏನಣ್ಣ ಇಲ್ಲಿ ನಿಂತ್ಕೊಂಡು ಯೋಚಿಸ್ತಾ ಇದೀಯಾ? ಈ ಮನೆನ ಹೆಂಗ್ ಮಾರೋದು ಅಂತ ಯೋಚಿಸ್ತಿದ್ದೆ. ಈ ತರ ಸಿಚುವೇಶನ್ ಅಲ್ಲಿ ಡಿಮ್ಯಾಂಡ್ ತಕ್ಕನಾಗ್ ಮಾತಾಡ್ಬೇಕಾಗತ್ತೆ. ನಿನ್ಗೆ ತಲೆನೋವು ಜಾಸ್ತಿ, ಕಾಮನ್ ಸೆನ್ಸ್ ಕಮ್ಮಿ. ಇನ್ನು ಎಷ್ಟು ವರ್ಷ ಅಂತ ಭಾವನ ಹತ್ರ ಮರ್ಯಾದೆ ಇಲ್ದೆ ಬದುಕೋದು? ಮಾವ ದಿನೇ ದಿನೇ ಬೆಳೀತಾ ಇದಾರೆ, ನಾವು ಕೆಳಗೆ ಹೋಗ್ತಾ ಇದೀವಿ. ಹೌದಣ್ಣ, ಭಾವನ ಹೆಸರು ಹೇಳ್ಕೊಂಡು ನಾವು ಮಾಡ್ತಿರೋ ಸಾಲ ಕೂಡ ಹಿಮಾಲಯ ಪರ್ವತ ತರ ಆಗ್ತಾ ಇದೆ. ಅವರೆಲ್ಲ ಎಲ್ಲಿ ಬಂದು ನಿಜ ಹೇಳ್ತಾರ ಅಂತ ಭಯ ಕೂಡ ಇದೆ. ಅವನೇನಾದ್ರೂ ಬಂದು ನಿಜ ಹೇಳಿದ್ರೆ ನಮ್ ಜೀವನ ಅಷ್ಟಕ್ಕೆ ನಂಗೇನಕ್ ಬಿಡಿ. ಅಣ್ಣ, ಈ ಆಸ್ತಿ ಎಲ್ಲ ಮಗನ ಹೆಸರಲ್ಲಿದೆ ಅಂತ ಹೇಳ್ತಾವ್ರೆ ಭಾವ. ಅಷ್ಟಕ್ಕ ಅವನಿನ್ನು ಬದುಕವನ ಸತ್ತವನ ಯಾರಿಗೂ ಗೊತ್ತಿಲ್ಲ. ನನಗ್ ಗೊತ್ತಿರೋ ಪ್ರಕಾರ ನಮ್ ಜೀವನ ಇದೇ ಬೇಡ ಅನ್ನೋದು. ಅಣ್ಣ, ನಮ್ಮೆಲ್ಲರಿಗಿಂತ ದೊಡ್ಡವ್ ನೀನು, ಅದ್ರಲ್ಲೂ ನಮ್ಮಿಬ್ರಿಗಿಂತ ಕಿತ್ತೋದ್ ನನ್ ಮಗ. ಈ 5,000 ಕೋಟಿ ಜೊತೆಗೆ ಭಾವನ ಆಸ್ತಿ ಎಲ್ಲ ನಮ್ಮ ಹೆಸರು ಬರೋ ತರ ನೀನ್ ಪ್ಲಾನ್ ಮಾಡು. ಒಂದು ಒಳ್ಳೆ ಐಡಿಯಾ. ಯಾವತ್ತೂ ಮನೆ ಬಿಟ್ಟು ಹೋಗಿರೋ ಭಾವನ್ ಮಗನ್ ಜಾಗಕ್ಕೆ ಒಬ್ಬನ್ನ ಸೆಟಪ್ ಮಾಡೋಣ. ಅವನ್ ಮೂಲಕ ಈ ಆಸ್ತಿನೆಲ್ಲ ಒಡೆಯೋಣ. ಐಡಿಯಾನು ಚೆನ್ನಾಗಿದೆ, ತುಂಬಾ ಸಿನಿಮಾದಲ್ಲಿ ವರ್ಕೌಟ್ ಆಗಿದೆ. ಆದ್ರೆ ನಮ್ಮ ಮಾತು ಕೇಳೋನು ಒಬ್ನು ಸಿಗ್ಬೇಕಲ್ವಾ? ಯಾಕೆ ಸಿಗಲ್ವೋ? ಅದಕ್ಕೆ ಅಂತ ಒಬ್ಬ ಇದ್ದಾನೆ. ಯಾರ್ಗೆ ಯಾವ ತರ ಬೇಕೋ ಆ ತರ ನಕಲಿ ಮನುಷ್ಯರನ್ನ ಸಪ್ಲೈ ಮಾಡ್ತಾನೆ. ಅವನ್ನ ಕರ್ಸಿ ನಮಗ್ ಬೇಕಾಗಿರೋಂತವನ್ನ ಒಂದು ಪ್ಲಾನ್ ನ ಮಾಡಿ ಆ ಮನೆ ಒಳಗೆ ಎಂಟ್ರಿ ಮಾಡ್ಸೋಣ. ಅಷ್ಟಕ್ಕೂ ಇವೆಲ್ಲ ಮೊನ್ನೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ರಾಜಧಾನಿ ರಾಜಧಾನಿ ಫ್ಯಾಕ್ಟ್ರಿ ರಾಜಧಾನಿ ಏನ ಇದೆಲ್ಲ? ಶಟ್ ಅಪ್! ಏನಿದು ನ್ಯೂಸೆನ್ಸ್? ನ್ಯೂಸೆನ್ಸ್ ಅಲ್ಲ ಮೇಡಮ್, ನಮ್ ಕರಳಿನ ಕೂಗು. ಏಯ್ ನೋಡಿ ಮಾಲಿನಿ ದೇವಿ ಅವರೇ, ನೀವು ಮಾಡ್ತಾರೋ ಅನ್ಯಾಯನ ತಡೆಯೋದಿಕ್ಕೆ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ. ಅವನು ಬಂದ ಅಂದ್ರೆ ನಿಮ್ ಕೆಲ್ಸ ಖತಮ್. ಅಚ್ಚ, ಅಂತ ಗಂಡ್ಸ ಅವನು? ಬರಕ್ ಹೇಳು, ಅವನ್ಗೊಂದ್ ಗತಿ ಕಾಣಿಸ್ತೀನಿ. ಹಲೋ, ಏನ್ ನಡೀತಾ ಇದೆ? ಮುಚ್ಕೊಂಡ್ ನೋಡು. ಏನಂದ ಅವನು? ಮುಚ್ಕೊಂಡ್ ನೋಡು. ಏನಂದ? ಮುಚ್ಕೊಂಡ್ ನೋಡ. ಅಣ್ಣ ಎಲ್ಲಿದ್ಯಾ ಅಣ್ಣ? ನಮ್ಗೋಸ್ಕರ ಒಂದ್ಸಲ ಬಾ ಅಣ್ಣ, ಬಾ ಅಣ್ಣ. ಫ್ಯಾಕ್ಟ್ರಿ ತೆಗಿಬೇಕು, ಫ್ಯಾಕ್ಟ್ರಿ ತೆಗಿಬೇಕು, ರಾಜಧಾನಿ ರಕ್ಷಿಸಬೇಕು, ರಾಜಧಾನಿ ರಕ್ಷಿಸಬೇಕು, ಫ್ಯಾಕ್ಟ್ರಿ ತೆಗಿಬೇಕು, ಫ್ಯಾಕ್ಟ್ರಿ ತೆಗಿಬೇಕು, ರಾಜಧಾನಿ ರಕ್ಷಿಸಬೇಕು, ರಾಜಧಾನಿ ಫ್ಯಾಕ್ಟ್ರಿ ತೆಗಿಬೇಕು, ಫ್ಯಾಕ್ಟ್ರಿ ತೆಗಿಬೇಕು, ರಾಜಧಾನಿ ಕಾಪಾಡಬೇಕು, ರಾಜಧಾನಿ ಕಾಪಾಡಬೇಕು, ರಾಜಧಾನಿ ಕಾಪಾಡಬೇಕು, ರಾಜಧಾನಿ ತೆಗಿಬೇಕು, ತೆಗಿಬೇಕು, ರಾಜಧಾನಿ ತೆಗಿಬೇಕು. ಬಂದ ಗಂಡ್ಸು ಗೆಟಪ್ ನ ಬದಲಾಯಿಸಿ ರೌಡಿ ತರ ತಿರ್ಗೋ ಈ ಬಜಾರ್ ರೌಡಿ ನನ್ ಹತ್ರನೇ ಧಮ್ಕಿನ ನಡಿಯೋ. ಮಾಲಿನಿ ದೇವಿ, ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ಅಡ್ರೆಸ್ಸೇ ಇಲ್ದಂಗ್ ಹೋಗ್ಬಿಡ್ತೀಯಾ? ಇವನ್ ಎಲ್ಲಿರ್ತಾನೆ, ಏನ್ ಮಾಡ್ತಾನೆ, ಹೆಸರೇನು, ಎಲ್ಲ ಡೀಟೇಲ್ಸ್ ನ ತಿಳ್ಕೊ. ನನಗ್ ಬೇಕು. ಹೋಗು. ಅಣ್ಣ, ಒಳ್ಳೆ ಸೆಲೆಕ್ಷನ್. ನೋಡು ಮಾಲಿನಿ ದೇವಿ, ರಾಜಧಾನಿ ಬದಲಾಗ್ತಿದೆ ಅಂತ ಫ್ಯಾಕ್ಟ್ರಿ ಮುಚ್ಚಾಕ್ಬಿಟ್ರೆ ಇವ್ರಗಳ ಜೀವನ ಏನಾಗ್ಬೇಕು? ಒಂದು ಸಲ ಯೋಚನೆ ಮಾಡಿ. ಇಂಥ ಬಡವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮಂತವ್ರಿಗೆ ವ್ಯಾಪಾರ ಮಾಡಕ್ ಆಗಲ್ಲ. ಮಾಲಿನಿ ದೇವಿ, ಎಲ್ಲೋ ರಾಜಸ್ಥಾನಿಂದ ರಾಜಧಾನಿ ಆಗುತ್ತೆ ಅಂತ ಇಲ್ಲಿಗೆ ಬಂದು ಫ್ಯಾಕ್ಟರಿ ಇಟ್ಟು ಲಕ್ಷನ ತಗೊಂಬಂದಿದ್ ನಿನ್ನ ಕೇವಲ ಕೂಲಿ ದುಡ್ಗೋಸ್ಕರ ನಿನ್ನ ಕೋಟ್ಯಾಧಿಪತಿ ಮಾಡಿರೋ ಇವ್ರಿಗೆ ಅನ್ಯಾಯ ಮಾಡಿದ್ರೆ ಸುಮ್ನಿರೋದಿಲ್ಲ ಮಾಲಿನಿ ದೇವಿ. ಏಯ್ ಬಾಯ್ ಮುಚ್ಚೋ, ನನ್ಗೆ ಧಮ್ಕಿ ಹಾಕ್ತ್ಯಾ? ಬಾಂಬೆಲ್ ನನ್ಗೆ ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆ ಮಾಲೂಮ್. ಮಾಲಿನಿ ದೇವಿ, ನಿನಗೆ ಬಾಂಬೆಯಲ್ಲಿ ಬ್ಯಾಕ್ ಗ್ರೌಂಡ್ ಇರ್ಬೋದು, ಬಟ್ ನನಗೆ ಬಾಂಬೆನೇ ಬ್ಯಾಕ್ ಗ್ರೌಂಡ್. ಬೆಡ್ ಕಾಫಿ ಅಮಿತಾಬ್ ಜೊತೆಲಿ ಕುಡಿತೀನಿ, ಬ್ರೇಕ್ಫಾಸ್ಟ್ ಅಭಿಷೇಕ್ ಜೊತೆ ಮಾಡ್ತೀನಿ, ಲಂಚ್ ಅಜಯ್ ದೇವ್ಗನ್ ಜೊತೆ ತಿಂತೀನಿ, ಡಿನ್ನರ್ ಸಲ್ಮಾನ್ ಖಾನ್ ಜೊತೆಲಿ ತಿಂತೀನಿ. ನೀನ್ ಕರ್ಸಿರೋ ಈ ಲಫೂಟ್ ನನ್ ಮಕ್ಕಳ ಜೊತೆ ಫುಟ್ಬಾಲ್ ಆಡಬಲ್ಲೆ ಮಾಲಿನಿ ದೇವಿ. ಎನಿ ಡೌಟ್ಸ್? ಮಾಲಿನಿ ದೇವಿ, ರಾಜಧಾನಿ ಎಲ್ಲಿರ್ಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ.
ಈ ಫ್ಯಾಕ್ಟರಿ ಇಲ್ಲೇ ಇರಬೇಕು, ಅದು ತೆಗೆದೇ ಇರಬೇಕು. ಇಲ್ಲ ಆಗಲ್ಲ ಅಂತ ಇವ್ರಗಳ ಜೀವನದಲ್ಲಿ ಆಟಗಳೇನಾದ್ರೂ ಆಡದೆ ಅಂದ್ರೆ ಏರ್ಪೋರ್ಟ್ ಕೂಡ ನಿನ್ ಕೈಲಿ ಹೋಗಕ್ಕಾಗಲ್ಲ ಮಾಲಿನಿ ದೇವಿ. ಏನ್ರೋ ನೋಡ್ತಾ ಇದ್ದೀರಾ? ಚಚ್ಚಿ ಬಿಸಾಕ್ರೋ. ಮಾಫ್ ಕರೋ ಕಾಳಿ ಸಾಬ್, ತಪ್ಪಾಗೋಯ್ತು. ನಾಳೆಯಿಂದ ಫ್ಯಾಕ್ಟ್ರಿ ಓಪನ್ ಮಾಡಿಸ್ತೀನಿ. ಶಭಾಷ್ ಮಾಲಿನಿ ದೇವಿ, ಶಭಾಷ್. ಹ, ಜೀವನ ಪೂರ್ತಿ ಚೆನ್ನಾಗಿರು. ನಿನ್ನ ನಂಬ್ಕೊಂಡಿರೋರ್ಗೆ ದಾರಿ ದೀಪವಾಗಿರು. ಕಾಳಿ ಜಿಂದಾಬಾದ್.